ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಧೃತಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ. ಸಖಿ ಗೀತಾ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಹಲವು ಹೋರಾಟಗಾರರ ವೇಷಭೂಷಣ ತೊಟ್ಟು ಮಹಿಳೆಯರು ಐತಿಹಾಸಿಕ ಪರಂಪರೆಯನ್ನ ಸಾರ್ವಜನಿಕರ ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ಫ್ಯಾಷನ್ ಶೋ, ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮ ಪ್ರೇಕ್ಷಕರ ಮನಸೂರೆಗೊಂಡಿತು. ಧೃತಿ ಉತ್ಸವದ ಅಂಗವಾಗಿ ತೆರೆದಿದ್ದ ಆಹಾರ ಮಳಿಗೆಗಳ ವೆರೈಟಿ ಫುಡ್ ಆಹಾರ ಪ್ರಿಯರ ಹೊಟ್ಟೆ ತುಂಬಿಸಿದೆ. ಹರಿಣಿ ಮತ್ತು ಅವರ ತಂಡದವರು ಎಲ್ಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 2 ದಿವಸಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹಲವಾರು ಈ ಪ್ರದರ್ಶನಗಳಿರ್ಬೋದು ಮತ್ತು ಹಿಂದಿನ ಪೌರಾಣಿಕ ಹಿನ್ನೆಲೆಯಲ್ಲಿ ಇರತಕ್ಕಂಥ ಸಖಿ ಗೀತಾ ನಾವು ಕಳೆದ 12-13 ವರ್ಷದಿಂದ ಹೊರತರ್ತಾ ಇರೋಂಥ ವುಮೆನ್ ಓರಿಯೆಂಟೆಡ್ ಮ್ಯಾಗ್ಝೀನು. ಸೊ ಧೃತಿ ಉತ್ಸವ ಕಳೆದ 6 ವರ್ಷದಿಂದ ನಡ್ಕೊಂಡು ಬರ್ತಾ ಇರೋಂಥ ಕರೋನಾ ಟೈಮಲ್ಲಿ ಹೆಣ್ಮಕ್ಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡಿಕೊಟ್ಟಂಥ ಧೃತಿ ಮಾರುಕಟ್ಟೆ ಅವರು ಆಯೋಜಿಸ್ತಾ ಇರೋಂಥ ಕಾರ್ಯಕ್ರಮ. ಸೊ ಅವರಿಗೆ ನಾವು ಸಾಥ್ ಕೊಡಲೇಬೇಕು. ಹೆಣ್ಮಕ್ಳಾಗಿ ನಾವು ಹೆಣ್ಮಕ್ಳಿಗೆ ಸಾಥ್ ಕೊಟ್ಟು ಈ ಕಾರ್ಯಕ್ರಮನ ಇಲ್ಲಿವರೆಗೂ ತಂದಿದ್ದೀವಿ. ಈ ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಆಚರಿಸಿದ್ರು ತುಂಬ ಖುಷಿ ಆಗುತ್ತೆ. ಎಲ್ಲರೂ ನಾವು ಒಬ್ರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಸೊ ಅದೇ ಖುಷಿ ನಮಗೆ. ಯಾವ ಉಡುಗೆ ತೊಡುಗೆನ ತೊಟ್ಟಿದ್ರಿ? ಯಾವ ಮಹಾರಾಣಿ? ನಾನು ಮೈಸೂರು ಅರಸಿ ಪ್ರತಾಪ ಕುಮಾರಿ ಅಮ್ಮಣ್ಣಿ ರೋಲ್ ಮಾಡಿದ್ದು. ಆ್ಯಂಡ್ ಇವರು ಶಾಂತಲಾದೇವಿ ಮಾಡಿದ್ರು. ಆ್ಯಂಡ್ ಇವರು ನಾಗನಿಕಾ ದೇವಿ ಮಾಡಿದ್ದಾರೆ. ಈ ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಆಚರಿಸಿದ್ರು ತುಂಬ ಖುಷಿ ಆಗುತ್ತೆ. ಎಲ್ಲರೂ ನಾವು ಒಬ್ರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಸೊ ಅದೇ ಖುಷಿ ನಮಗೆ. ಯಾವ ಉಡುಗೆ ತೊಡುಗೆನ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.